ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಡಲೆಬೇಳೆ ಮಸಾಲೆ ವಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸಣ್ಣಗೆ ಹೆಚ್ಚಿರೋ ಸಬ್ಸಿಗೆ, ಪಾಲಕು, ಮೆಂತ್ಯ, 5 ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸಣ್ಣಗೆ ಹೆಚ್ಚಿರೋ 2 ಈರುಳ್ಳಿ, ಕರಿಬೇವು, 1 ಬಿಡಿಸಿರೋ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಾಗೆ 3 ರಿಂದ 4 ಗಂಟೆ ನೆನೆಸಿರೋ ಕಡಲೆಬೇಳೆ, ಕರಿಯೋದಕ್ಕೆ ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲನೇದಾಗಿ ಒಂದು ಜಾರಿಗೆ ಕಡಲೆಬೇಳೆ, ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಹಾಗೆ ನಾವಿಲ್ಲಿ ರುಬ್ಬೋದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ. ಕಡಲೆಬೇಳೆ ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಕರಿಬೇವು ಹಾಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆಬೇಳೆನ ತುಂಬ ಪೇಸ್ಟ್ ಥರ ರುಬ್ಬಾರ್ದು, ಅದನ್ನು ತರ್ತರಿಯಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಡೆ ತಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಮಮ್ಮಿ ಮೊದಲೇ ಈ ರೀತಿ ಉಂಡೆ ಕಟ್ಟಿಟ್ಕೋತಾ ಇದ್ದಾರೆ. ಈ ರೀತಿ ಕೈಗೆ ನೀರು ಹಚ್ಕೊಂಡು ಒಂದೊಂದಾಗೆ ಎಣ್ಣೆಗೆ ಬಿಡಿ. ಎಣ್ಣೆ ಕಾದಿದೆ, ಉರಿ ಮೀಡಿಯಮಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಒಳಗಡೆ ಬೇಯೋದಿಲ್ಲ, ಮೇಲೆ ಬೇಗ ಬ್ರೌನ್ ಆಗಿಬಿಡುತ್ತೆ. ಸೊ ಮೀಡಿಯಮ್ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ 2 ಕಡೆನೂ ಬೇಯಿಸಿದ ಮೇಲೆ ವಡೆ ರೆಡಿ ಆಗಿದೆ. ಸೊ ಈ ಮಾನ್ಸೂನ್ ಸೀಸನ್ಗೆ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ ಅಂತ ಹೇಳ್ಬೋದು. ಸೊ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.